ಉಸ್ತುವಾರಿನೇ ಊರು ಬಿಡಿಸೋ ಥರ ಇದೆಯಲ್ಲ. ಗೊತ್ತಿಲ್ಲ. ಈಗ ಇವ್ರು ಏನ್ ಹೇಳ್ತಾ ಇದ್ರು ಕೃಷ್ಣ ಬೈರೇಗೌಡರು, ನಮ್ಗೆ ಗೊತ್ತಿರುವಂತಹ ಸಮಸ್ಯೆಗಳನ್ನೇ ಅಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ಸುರ್ಜೇವಾಲಾ ಅವ್ರ ಹತ್ರ ಶಾಸಕರು. ಆ ಸಮಸ್ಯೆಗಳನ್ನೇ ಅವರು ನಮಗೆ ಕೇಳಿದ್ದಾರೆ ಅಂತ. ಸೊ ಈಗ ಸುರ್ಜೇವಾಲಾ ಅವರು ಒಂಥರ ಏನ್ ಕೆಲಸ ಅವ್ರದ್ದು ಅಂತಂದ್ರೆ, ಒಂದು ಪದ ಇದೆ, ಅದು ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಅವರೊಂಥರ ಏನು ಅಂತಂದ್ರೆ, ಶಾಸಕರು ಮತ್ತು ಸಚಿವರುಗಳ ನಡುವಿನ ಒಂದು ಏನು ಪದ ಸರಿ ಹೋಗುತ್ತ, ಒಂದು ಕಮ್ಯುನಿಕೇಶನ್. ಈ ದಲ್ಲಾಳಿ ಗಿಲ್ಲಾಳಿ ಅಂದ್ರೆ ಚೆನ್ನಾಗಿರಲ್ಲ, ಅದು ಸೌಂಡ್ಸ್ ವೆರಿ ಒಂಥರ ಚೆನ್ನಾಗಿಲ್ಲ. ಒಂದು ಕೊಂಡಿ, ಒಂದು ಸೇತುವೆ, ಒಂದು ಕಮ್ಯುನಿಕೇಶನ್ ಬ್ರಿಡ್ಜ್. ಯಾಕೆ ಅಂತಂದ್ರೆ ಸಚಿವರು ಮತ್ತು ಶಾಸಕರ ನಡುವಿನ ಕಮ್ಯುನಿಕೇಶನ್ ಕಟ್ಟಾಗಿ ಹೋಗಿದೆ. ಯಾಕಂದ್ರೆ ತುಂಬಾ ಮಳೆ ಬರ್ತಾ ಇದೆ ಅಲ್ಲ, ಸೊ ಮಳೆಯಲ್ಲಿ ಎಲ್ಲಾ ಲೈನ್ಗಳು ಕಟ್ಟಾಗಿರೋದ್ರಿಂದ ಸೊ ಕಮ್ಯುನಿಕೇಶನ್ ಕಟ್ಟಾಗಿದೆ. ಹಾಗಾಗಿ ದೆಹಲಿಯಿಂದ ಬಂದಂತಹ ಸುರ್ಜೇವಾಲಾ ಅವರು ಕಮ್ಯುನಿಕೇಶನ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಆಯ್ತು, ಈಗೇನೋ ಬಂದ್ರಿ, ಮಾತಾಡಿದ್ರಿ, ಸಮಸ್ಯೆಗಳನ್ನ ಮಂತ್ರಿಗಳಿಗೆ ಹೇಳಿದ್ರಿ, ಪಟ್ಟಿ ಮಾಡ್ಕೊಂಡ್ರಿ, ಆಯ್ತು. ನಾಳೆ ಶಾಸಕರ ಜೊತೆ ಅವರು ಮತ್ತೆ ಮಾತಾಡ್ಬೇಕಾ ಬೇಡವಾ? ಇವರು ಸಚಿವರ ಜೊತೆ ಶಾಸಕರು ಮಾತಾಡ್ಬೇಕಾ ಬೇಡವಾ? ನಾಳೆ ಆಯಾ ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಸಚಿವರ ಜೊತೆಗೆ ಅವರು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಾ ಬೇಡವಾ? ಆಯ್ತಪ್ಪ, ಸುರ್ಜೇವಾಲಂಗೆ ಹೇಳ್ದಲ್ಲ, ಹೋಗಿ ಸುರ್ಜೇವಾಲನ್ ಕರ್ಕಬಾ ಅಂದ್ರೆ ಅದೇ ಸಮಸ್ಯೆ ಆಗೋದು. ಕರ್ಕಬಾ ಅಂದ್ರೆ ನಾನು ನಿನಗೆ ಇಷ್ಟು ತುಂಬಾನೇ ಕಾಂಟ್ಯಾಕ್ಟ್ ಅಲ್ಲಿದ್ದು ತಮ್ಗೆ ಏನ್ ಬೇಕೋ ಅದನ್ನ ನಾನು ಪೂರೈಸ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಹೋಗಿ ಹೇಳಿದ್ಯಲ್ಲ ಅಲ್ಲಿ ಸುರ್ಜೇವಾಲಾ ಅವ್ರ ಹತ್ರ. ಸೊ ಈಗ ಅವ್ರನ್ನೇ ಕರ್ಕೊಂಡ್ ಬಾ, ನಾಳೆ ಅವ್ರು ಹೇಳಿದ್ರೆ ನಾನು ಮಾಡೋದು ಅಂತ. ಈಗ ಸಚಿವರು ಕುತ್ಕೊಂಡ್ರ ಅಂತ ಇಟ್ಕೊಂಡ್ರೆ ಏನ್ ಮಾಡ್ತಾರೆ? ಸುರ್ಜೇವಾಲಾ ಬರಕ್ಕಾಗತ್ತಾ? ಆಯ್ತು. ಈಗ ಸುರ್ಜೇವಾಲಾ ಅವರು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ, ಉದಾಹರಣೆಗೆ ಈಗ ನಮ್ದು ಹಳಿಯಾಳ ಕಾನ್ಸ್ಟಿಟ್ಯೂನ್ಸಿ ಅಪ್ಪ, ಆರ್ ವಿ ದೇಶಪಾಂಡೆ ಅವರು ಶಾಸಕರು. ಆರ್ ವಿ ದೇಶಪಾಂಡೆ ಅವರು ಒಂದ್ 2-3 ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಆ 2-3 ತುಂಬಾ ಇಂಪಾರ್ಟೆಂಟ್ ಇರೋವನ್ನ ಪಟ್ಟಿ ಮಾಡ್ಕೊಂಡು ಅವ್ರು ಸಚಿವರಿಗೆ ಕಮ್ಯುನಿಕೇಟ್ ಮಾಡಿದ್ರು. ಇನ್ನು ಉಳಿದಾವು ಇನ್ನು ಎಲ್ಲದಕ್ಕೂ ಸುರ್ಜೇವಾಲಾನೇ ಬರ್ಬೇಕಾ? ಪ್ರತಿಯೊಂದಕ್ಕೂ ನೀವು ಸಚಿವರು ಮತ್ತು ಶಾಸಕರ ನಡುವೆ ಅವರೇ ಈಗ ಸ್ಥಾಪಿತ ಸರ್ಕಾರಗಳಲ್ಲಿ ಈ ತರದ ಕಮ್ಯುನಿಕೇಶನ್ನು, ಈ ತರದ ಒಡಂಬಡಿಕೆ, ಈ ರೀತಿಯಾದಂತಹ ಏನು ಸಹಜವಾಗಿ ನಡೆಯಬಹುದಾದಂತಹ ಮಾತುಕತೆನ ಇಷ್ಟು ಕಾಂಪ್ಲಿಕೇಟ್ ಮಾಡಿ ನೀವು ಯಾರೋ 3ನೇ ಅವ್ರು ಬಂದು ಇವರಿಬ್ಬರ ಮಧ್ಯೆ ಸಮಜಾಯಿಷಿ ಮಾಡಿ ಇವರಿಬ್ಬರ ಮಧ್ಯೆ ಒಂದು ಏನೇನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಇವ್ರ ಬಾಯಿಂದ ಹೇಳ್ಸೋದು, ಇದು ಯಾವ ರೀತಿಯಾದಂತ ರೀತಿ ರಿವಾಜು? ಆಯ್ತಪ್ಪ, ನೀವು ಮೌಲ್ಯಮಾಪನ ಮಾಡಕ್ ಬಂದಿದ್ದೀರಾ, ಇದು ಸಚಿವರದು ಮಾಡಿ, ಬೇಡ ಅನ್ನಲ್ಲ. ಆದ್ರೆ ಶಾಸಕರು ಹಿಂಗೆ ಹೇಳಿದ್ರು, ನೀವ್ಯಾಕ್ರಿ ಹಿಂಗ್ ಮಾಡಿದ್ರಿ, ನೀವ್ಯಾಕ್ರಿ ಅದು ಕೊಟ್ಟಿಲ್ಲ, ನೀವ್ಯಾಕ್ರಿ ಇದು ಕೊಟ್ಟಿಲ್ಲ ಅಂದ್ರೆ ಬಂಡವಾಳ ಇದೆಯಲ್ಲ, ಅನುದಾನ ಇದೆಯಾ? ಗೊತ್ತಾ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಏನಿದೆ ಅಂತ ಸುರ್ಜೇವಾಲಾ ಅವರಿಗೆ? 5 ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಎದೆ ತಟ್ಕೊಂಡು ಇವರು ಹೈಕಮಾಂಡ್ ಅವರೆಲ್ಲ ಹೇಳ್ತಾರಲ್ಲ, 5 ಗ್ಯಾರಂಟಿಗಳಿಂದಾಗಿ ಅವುಗಳನ್ನು ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಇಷ್ಟು ವರ್ಷಗಳ ಕಾಲ ಅದನ್ನ ನಿಭಾಯಿಸಿಕೊಂಡು ಹೋಗುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಆರ್ಥಿಕವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಏನ್ ಶಾಸಕರು ಕೇಳ್ತಾ ಇದ್ದಾರೆ ಅದಕ್ಕೆ ಕೊಡೋದಕ್ಕೆ ಹಣ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸುರ್ಜೇವಾಲಾ ಅವ್ರಿಗೆ ಸರಿಯಾದ ಮಾಹಿತಿ ಇದೆಯಾ ಅವ್ರಿಗೆ? ಈಗ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ವಾ? ಅವ್ರ ಕೈ ಕಟ್ಟಾಕಿರೋದೇನು? ಗ್ಯಾರಂಟಿಗಳು. ಸೊ ಈ ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಒಂದ್ ಸ್ವಲ್ಪ ಕುಂಠಿತಗೊಂಡಿದೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಸಹಜವಾಗಿ ಶಾಸಕರುಗಳು ಅತೃಪ್ತಿ ವ್ಯಕ್ತಪಡಿಸ್ತಾರೆ. ಗ್ಯಾರಂಟಿ ಅಷ್ಟೇ ಅಲ್ಲ, ಅಭಿವೃದ್ಧಿ ಕಾರ್ಯಗಳು ನಡಿಬೇಕು, ಇಲ್ದಿದ್ರೆ ಜನ ಸುಮ್ನಿರಲ್ಲ. ಅವ್ರಿಗೆ ಹೇಳಕ್ಕಾಗತ್ತಾ? ನಿಮ್ಮನೆಗೆ ಬರುತ್ತಾ ಅಕ್ಕಿ? ನಿಮ್ಮನೇಲಿ ಕರೆಂಟ್ ಫ್ರೀ ಇದೆಯಾ? ಸಾಕ್ಬಿಡಿ ಅಂದ್ರೆ ಚರಂಡಿ ಮಾಡಿಸ್ರಿ, ರೋಡ್ ಮಾಡಿಸ್ರಿ, ಸಮುದಾಯ ಭವನ ಮಾಡಿಸ್ರಿ, ನಮ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಿಸ್ರಿ ಅಂತ ಕೇಳ್ತಾರೆ. ಸೊ ಇದು ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ವಾ? ಗೊತ್ತಿದೆ, ಕೊಡಕ್ ಹಣ ಇಲ್ಲ ಪಾಪ ಅವ್ರ ಹತ್ರ. ಅವ್ರಾದ್ರೆ ಏನ್ ಮಾಡ್ತಾರೆ? ಇವ್ರು ಸುರ್ಜೇವಾಲಾ ಅವ್ರ ಏನ್ ಡೆಲ್ಲಿಯಿಂದ ತಗೊಂಡ್ ಬಂದ್ ಕೊಡ್ತಾರ? ಯಾವ ರಾಜ್ಯ? ಹಿಮಾಚಲ್ ಪ್ರದೇಶ, ತೆಲಂಗಾಣ, ಕರ್ನಾಟಕ ತಗೊಂಡೋಗ್ಬೇಕಂದ್ರೆ ಇಲ್ಲಿಂದಾನೇ ತಗೊಂಡೋಗ್ಬೇಕು. ಅವರು ಏನ್ ಅಲ್ಲಿಂದ ಏನ್ ತಂದ್ ಕೊಡ್ತಾರ? ಅಲ್ಲಿಂದ ಏನಾದ್ರು ಫಂಡ್ ಕೊಡ್ತಾರ? ಸೆಂಟ್ರಲ್ ಅಲ್ಲಿ ಇನ್ನೂ ಬರಕ್ ಸಾಧ್ಯ ಆಗಿಲ್ಲ ಇವ್ರಿಗೆ. ಇವ್ರಿಗೆ ಎಲ್ಲಿಂದ ಕೊಡ್ತಾರೆ? ರಾಜ್ಯದ ಬೊಕ್ಕಸದಿಂದಲೇ ಕೊಡ್ಬೇಕು ತಾನೆ. ಇವ್ರಿಗೆ ಏನ್ ಶಕ್ತಿ ಇದೆ? ಸಿದ್ದರಾಮಯ್ಯ ಅವ್ರು ತಿರುಗಿಸಿ ಏನಿದೆ ಅಂತ ಗೊತ್ತಾ ನಿಮ್ಗೆ ಅಂತ ಹೇಳಿದ್ರೆ ಎಲ್ಲೋಗ್ತಾರೆ ಸುರ್ಜೇವಾಲಾ ಅವರು? ಆಮೇಲೆ ಇದು ಒಂದು ರೀತಿ ಸಿದ್ದರಾಮಯ್ಯನ ವಿರುದ್ಧದ ಒಂದು ಪ್ರಹಸನ ಅನ್ನೋ ತರದಲ್ಲಿ ಅವರ ಆಪ್ತರಿಗೆ ಅನಿಸಿದೆ. ಹಾಗಾಗಿ ಅಲ್ಲಲ್ಲಿ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಸರ್ಕಾರವನ್ನು ಮತ್ತು ಪಕ್ಷವನ್ನ ಗಟ್ಟಿಗೊಳಿಸೋದಕ್ಕಿಂತ ಜಾಸ್ತಿ ಇದರಲ್ಲಿ ಹೃದಯ ಸಮುದ್ರ ಕಲಕಿ
ಉಕ್ಕಿದೆ. ರೋಷಾಗ್ನಿ ರೋಷಾಗ್ನಿ ಜ್ವಾಲೆ ಹೋಗ್ತಾ ಅನ್ನೋ ತರದಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿ ಹೋಗ್ತಾ ಇದ್ದಾರೆ. ಸೊ ಇದರಿಂದ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುವಂತ ಸಾಧ್ಯತೆಗಳು ಇವೆ ಅಂತ ಅನ್ನಿಸುತ್ತದೆ. ಈ ವಿಚಾರಕ್ಕೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡಿ ರಾಜ್ಯದಲ್ಲಿ ರಣದೀಪ್ ಆಡಳಿತ ಜಾರಿಯಾಗಿದೆಯಾ, ನಾವು ಆಯ್ಕೆ ಮಾಡಿರುವಂತಹ ಶಾಸಕರು ಆಯ್ಕೆ ಮಾಡಿರುವಂತಹ ಶಾಸಕಾಂಗ ಪಕ್ಷದ ನಾಯಕ ಮುಖ್ಯಮಂತ್ರಿ ಇವರಿಂದ ರಾಜ್ಯ ಇದೆಯೇ ಹೊರತು ರಣದೀಪ್ ಸುರ್ಜೇವಾಲಾ ಯಾರು? ಇದ್ಯಾವುದು ಎಕ್ಸ್ಟರ್ನಲ್ ಫೋರ್ಸು? ಇದ್ಯಾರ್ದು? ಇದೊಂದು ಒಂದು 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 ಸಾಂವಿಧಾನಿಕವಾದಂತಹ ಸಂಸ್ಥೆ. ಅದಕ್ಕೆ ಇದ್ಯಾವುದು ಎಕ್ಸ್ಟರ್ನಲ್ ಫೋರ್ಸು ಬಂದ್ಬಿಟ್ಟು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಕ್ಕೆ? ಪಕ್ಷದ ಪರಿಮಿತಿ ಒಳಗಡೆ ನೀವು CMಗೆ ಹೇಳ್ತಿರೋ DCMಗೆ ಹೇಳ್ತಿರೋ ಹೇಳ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಒಂದು ಪ್ಯಾರಲಲ್ ಗವರ್ನಮೆಂಟ್ ತರ ನಿಮ್ದೊಂದು ಹೈಕಮಾಂಡ್ ಇಂದ ಒಬ್ಬರನ್ನ ಕಳ್ಸೋದಂತೆ, ಅವರು ಅನುದಾನ ಕೊಡಿ ಅಂತ ಹೇಳೋದಂತೆ, ಈ ಕೆಲಸ ಮಾಡಿ ಅಂತ ಹೇಳೋದಂತೆ, ಅದನ್ನೇ ಅಶೋಕ್ ಅವರು ಟ್ವೀಟ್ ಮಾಡಿ ಹೇಳಿರೋದು. ಲಾಟ್ರಿ CM ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದ ಕಾಂಗ್ರೆಸ್ ಹೈಕಮಾಂಡ್, ಹೀಗಾಗಿ ರಣದಿ ಆಡಳಿತ ಹೇರಿದೆ ಅಂತ ಲೇವಡಿ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮಾಡಿ ಕಾಲೆಳೆದಿದ್ದಾರೆ. ಕರ್ನಾಟಕದ ಸೂಪರ್ CM ಆಗಿ ಅಧಿಕಾರ ವಹಿಸಿಕೊಂಡಿರುವ ಸುರ್ಜೇವಾಲಾ ಅವರಿಗೆ ಅಭಿನಂದನೆಗಳು ಅಂತ ಹೇಳಿದ್ದಾರೆ. ಹಂಗೆ ಕಾಣಿಸ್ತಾ ಇದೆಯಪ್ಪ. ರಣದೀಪ್ ಸುರ್ಜೇವಾಲಾ ಅವರು ಯಾವಾಗ ಅಂದ್ರೆ ಚುನಾವಣಾ ಪೂರ್ವದಿಂದಲೂ ಕೂಡ ಅವರು ರಾಜ್ಯ ಉಸ್ತುವಾರಿ. ಹಾಗಾಗಿ ಅವರು ಕರ್ನಾಟಕದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ಮಾಡೋದು, ಕರ್ನಾಟಕದ ಸಮಸ್ಯೆಗಳು, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಆಡಳಿತ ವೈಫಲ್ಯ, ಭ್ರಷ್ಟಾಚಾರ, ಹಗರಣ, 40% ಇವೆಲ್ಲವುಗಳನ್ನು ಪ್ರೆಸ್ ಮೀಟ್ ಮಾಡಿ ಜನರ ಮುಂದೆ ಇಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅದು ಸರಿ ಇತ್ತು. ಅದಾದ ಮೇಲೆ ಸರ್ಕಾರ ರಚನೆ ಆಯಿತು. ಸರ್ಕಾರ ರಚನೆ ಆದ ಮೇಲೆ ಒಂದು ಉಸ್ತುವಾರಿ ಆದ್ದರಿಂದ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅದು ಇದು ಅದರಲ್ಲಿ ಅವ್ರ ಪಾತ್ರ ಇತ್ತು. ಸೊ ಅದಾದ ಮೇಲೆ ಸರ್ಕಾರ ರಚನೆ ಆಯಿತು. ಸರ್ಕಾರ 2.5 ವರ್ಷಗಳ ಕಾಲ ಆಡಳಿತ ನಡೆಸಿದ ಮೇಲೂ ಬಂದು ನಂದು ಒಂದಿರ್ಲಿ ಅಂತ ತನ್ನ ಒಂದು ಪ್ರಸ್ತುತತೆಯನ್ನು ಕರ್ನಾಟಕದಲ್ಲಿ ಆವಾಗ ತೋರಿಸಿ ಹೋಗೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಮತ್ತು ಎಲ್ಲರೂ ಅಂದ್ಕೊಳ್ತಾ ಇರೋದು ಸಿದ್ದರಾಮಯ್ಯನವ್ರದ್ದು ಏನೂ ಇಲ್ಲ, DCMದು ಏನೂ ಇಲ್ಲ, ಎಲ್ಲ ರಣದೀಪ್ ಸುರ್ಜೇವಾಲಾ ಅವರದ್ದು ಅಂತ. ಸೊ ರಣದೀಪ್ ಸುರ್ಜೇವಾಲಾ ಅವ್ರೇನು ಸೂಪರ್ CM ಅಂತ ಏನು ವಿಪಕ್ಷಗಳು ಕೇಳ್ತಾ ಇದಾವೆ ಅದು ಸರಿ ಇರಬಹುದು ಅಂತ ಅನಿಸ್ತಾ ಇದೆ.